ಇಷ್ಟು ಚಿಕ್ಕ ಪಾಟಲ್ಲೇ ಸ್ಟ್ರಾಬೆರಿ ಗಿಡ ಬೆಳಿಬಹುದು ಗೊತ್ತಾ? ಹೌದು, ನೆನ್ನೆ ನರ್ಸರಿಗೆ ಹೋದಾಗ ನನ್ ಕಣ್ಣಿಗೆ ಬಿದ್ದಿದೆ ಈ ಸ್ಟ್ರಾಬೆರಿ ಗಿಡ. ಈ ಗಿಡ ಬೆಳೆಯೋದಕ್ಕೆ ಪರ್ಫೆಕ್ಟ್ ಟೈಮ್ ಅಂದ್ರೆ ಈ ವಿಂಟರ್. ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಗಿಡ ನೋಡಿದ್ಮೇಲೆ ತಗೊಳ್ದೆ ಹೋಗೋದಕ್ಕೆ ಮನ್ಸಾಗ್ಲಿಲ್ಲ. ನಮ್ಮ ಅಮ್ಮಂಗ್ ಕೊಡ್ಸು ಅಂದ್ರೆ ನೀನ್ ಯಾವಾಗ್ಲೂ ತಂದ್ಬಿಟ್ಟು ಹಂಗೆ ಒಣಗಿಸ್ತೀಯಾ ಬೇಡ ಅಂದ್ರು. ಹೆಂಗೋ ಪೂಸಿ ಹೊಡೆದಿದ್ಕೆ ಆಯ್ತ್ ಸರಿ ಒಂದ್ ಗಿಡ ತಗೋ ಅಂದ್ರು. ಆಮೇಲೆ ಹಂಗೆ ಗಿಡ ತಗೊಳ್ಳೋ ಸೈಕಲ್ ಗ್ಯಾಪ್ ಅಲ್ಲಿ ನಿನ್ಗೊಂದು ನನ್ಗೊಂದು ತಲೆ ಲೆಕ್ಕದಲ್ಲಿ 2 ಗಿಡ ಇರ್ಲಿ, ಒಂದ್ ಗಿಡದಲ್ಲಿ ಬಿಡೋ ಹಣ್ಣು ನಿನ್ಗಾಗುತ್ತೆ, ಇನ್ನೊಂದ್ ಗಿಡದ್ ನನ್ಗಾಗುತ್ತೆ ಅಂತ ಫೈನಲ್ಲಿ 2 ಗಿಡನ ತಗೊಂಡೆ. ಇನ್ನೇನ್ ಬಿಲ್ ಹಾಕ್ಸ್ಬೇಕು ಅನ್ನೋಷ್ಟಲ್ಲೇ ಪಕ್ಕದಲ್ಲಿ ಪಾಟ್ ಸೆಕ್ಷನ್ ಕಣ್ಣಿಗೆ ಬಿತ್ತು. ಈ ನರ್ಸರಿನಲ್ಲಿ ವೆರೈಟಿ ಆಗಿರೋ ಪಾಟ್ ಗಳು ನಿಮ್ಗೆ ಸಿಗುತ್ತೆ. ನಾನು ಸ್ಟ್ರಾಬೆರಿ ಗಿಡಕ್ಕೆ ರೆಕ್ಟಾಂಗಲ್ ಪಾಟ್ ನ ತಗೊಳ್ಳೋಣ ಅಂತ ಈ ಪಾಟ್ ನ ಫೈನಲೈಸ್ ಮಾಡಿದೆ. ಪಾಟ್ ಬಂದು 220 ರುಪೀಸ್ ಆಯ್ತು, 2 ಗಿಡದಿಂದ 200 ಆಯ್ತು. ಟೋಟಲ್ ಆಗಿ ನಮ್ಮ ಅಮ್ಮಂಗೆ 420 ರೂಪಾಯಿ ಬ್ಲೇಡ್ ಹಾಕಾಯ್ತು. ಪಾಟು ಮತ್ತೆ ಪ್ಲಾಂಟು ಎರಡು ತಗೊಂಡಾಯ್ತು, ಮಿಕ್ಕಿರೋದೊಂದೇ ರೀಪಾಟಿಂಗ್. ಡೈರೆಕ್ಟ್ ನನ್ನ ಗಾರ್ಡನ್ ಬಂದು ಆಲ್ರೆಡಿ ಮಿಕ್ಸ್ ಆಗಿರೋ ಪಾಟಿಂಗ್ ಮಿಕ್ಸ್ ನ ಅದಕ್ಕೆ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರೋ ತರ ರೀಪಾಟಿಂಗ್ ಟ್ರೈ ಮಾಡಿದೆ. ಲಿಟ್ರಲಿ ಸಕ್ಕದಾಗಿ ವರ್ಕೌಟ್ ಆಯ್ತು. ನಿಮ್ಗೇನಾದ್ರೂ ಸ್ಟ್ರಾಬೆರಿ ಗಿಡ ಬೇಕು ಅಂದ್ರೆ ಪ್ಲಾಂಟ್ ಅಂತ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಎಲ್ಲಾ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ. ಗಿಡದಲ್ಲಿ ಆಲ್ರೆಡಿ ಹೂ ಇದೆ, ಇನ್ನೇನ್ ಫ್ರೂಟ್ ಕೂಡ ಬಿಡುತ್ತೆ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಫಾಲೋ ಮೀ ಫಾರ್ ಪಾರ್ಟ್ 2.